ಬೇಡಿಕೆಗಳನ್ನಿಟ್ಟು ನಾವು ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನೀವು ಯಾತಕ್ಕೆ ಇವತ್ತು ನಾಳೆ ಯಾಕೆ ಇಷ್ಟು ದಿವಸವೇ SSLC ಪರೀಕ್ಷೆ ಇದೆ, ಮಕ್ಕಳು 40,000 ಮಕ್ಕಳು ಇವರು ಲೆಕ್ಕ ಹಾಕಿದ್ರ 40,000 ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಇವತ್ತು ಮಂತ್ರಿನೇ ಹೇಳಿದ್ದಾರೆ, ಮಧು ಬಂಗಾರಪ್ಪನೇ ನೆನ್ನೆ ಹೇಳಿದ್ರು SSLC ಇಲ್ಲ, ರಜಾ ಅನ್ನೋದನ್ನ ಹೇಳಿದ್ರು. ಯಾರು? ಬಂಗಾರಪ್ಪನವ್ರ ಮಗ. ಬಂಗಾರಪ್ಪ ನಾನು ಸ್ನೇಹಿತರು. ನಾನು ಬಂಗಾರಪ್ಪ ಅಸೆಂಬ್ಲಿ ಇದ್ದಾಗ ಬಂಗಾರಪ್ಪನವ್ರ ಕೈನಲ್ಲೇ ಸರ್ಕಾರದ ಪರವಾಗಿ ಕರ್ನಾಟಕ ಬಂದ್ ಮಾಡಿಸ್ತೆ. ಇದು ತಿಳ್ಕೊಳ್ಬೇಕು. DK ತಿಳ್ಕೊಳ್ಬೇಕಪ್ಪ, ನೀನು ಮೊದಲು ತಿಳ್ಕೊಳ್ಳಪ್ಪ ಪುಣ್ಯಾತ್ಮ. ನಾವು ಅವತ್ತು ನಾನೇ ಮಾಡಿಸ್ತೆ ಬಂಗಾರಪ್ಪನವ್ರ ಕೈಲಿ. ಇಡೀ ಕರ್ನಾಟಕ ಬಂದ್, ಮುಖ್ಯಮಂತ್ರಿಯ ಬೆಂಬಲ ರಾಜ್ಯಕ್ಕೆ. ಫಸ್ಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಸೇರಿ, ನಾನು ಬಂಗಾರಪ್ಪ ಭಾರಿ ಸ್ನೇಹಿತರು ಸೇರಿ ತೀರ್ಮಾನ ತಗೊಂಡು ಬಂದ್ಗೆ ಬೆಂಬಲವನ್ನು ಕೊಡಿಸ್ತಾವೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಏನಿದು ಭಾಳ ತೀರಾ ಈ ಬಂದ್ ಅಂದ್ಬಿಟ್ರೆ ನಾಳೆ ಏನೋ ಮಾಡಿಬಿಡ್ತಾರೆ ಅಂತೇಳಿ ತಮಗೆ ನಾನು ಕೈ ಮುಗಿದು ಹೇಳ್ತೀನಿ. ನೀವು ನಮ್ಮ ಸ್ನೇಹಿತರೆ, ನೀವು ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು. ನಿನ್ನೆ ನಾವು ಬಂದ್ಗೆ ಬೆಂಬಲ ಕೊಡಿ, ದಯಮಾಡಿ ಕೊಡಿ. ಸಾರ್ವಜನಿಕರಿಗೆ ಹೇಳಕ್ ಕೊಟ್ಟ ತಕ್ಷಣ 500 ಜನ ಪೊಲೀಸು ಬಂದು ನಮ್ಮ ವಾಹನ ನಮ್ಮ ಸಹಿತ ಬಂದರೆ ಅಂತ ಹೇಳಿ ಮಾಡ್ತೀರಿ. ಕಾರಣ ಏನು? ಪ್ರಚಾರ ಅಂದ್ರೆ ಏನು? ಒಡೆಯಕ್ಕೆ ಹೋಗ್ತಾ ಇದ್ವಾ? ಬೆಂಕಿ ಇಡಕ್ ಹೋಗ್ತಾ ಇದ್ವಾ? ಬಂದು ಬೆಂಬಲ ಕೊಡಿ ಅಂತ ಕೇಳೋದಕ್ಕೆ ನಾವು 500 ಜನ ಪೊಲೀಸ್ ಹಾಕಿದ್ರಿ. ಆಮೇಲೆ ನಡೆದ ಕತೆ ಹೇಳ್ತೀನಿ. ನಾನು ಇದನ್ನ ಬಹಳ ಒಂದು ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳಿ ನಾನು, ಗೋವಿಂದ್ ಅವರು, ನಮ್ಮ ಕುಮಾರ್, ನಾವೆಲ್ಲ, ನಾನು ಎಂದೂ ಒಬ್ಬ ಹಿಂದೆ ಹೋಗಿದ್ದದ್ದು ಫಸ್ಟ್ ಪೊಲೀಸ್ ಕಮಿಷನರ್ ಚಾಂಡಿ. ನೀವ್ಯಾರು ಹುಟ್ಟಿರಲಿಲ್ಲ ಅಂತ ಕೇಳಿದೆ. ವೆರಿ ಫಸ್ಟ್ ಪೊಲೀಸ್ ಕಮಿಷನರ್ ಚಾಂಡಿ ನಾನು ಬಹಳ ಬೇಕಾದ ಆ ಕಾಲದಲ್ಲಿ, ಆಯ್ತಾ. ಅದಾದ್ಮೇಲೆ ನೂರಾರು ಜನ, ರಾಮಣ್ಣ, ಕಾದರಾಲಿ, ವೀರಭದ್ರಯ್ಯ, ಈಗ ಬಹಳ ಜನ ಬಂದೋಗಿದ್ದಾರೆ. ಇವರು ದಯಾನಂದ, ದಯಾ ಮತ್ತು ಆನಂದ, ದಯಾ ಮತ್ತು ಆನಂದ. ಇವ್ರಿಗೆ ದಯನೂ ಇಲ್ಲ, ಇವ್ರು ನೋಡ್ಲೇಬೇಕು.